ಚಳಿಗಾಲ ಶುರುವಾಯ್ತು. ಚುಮು ಚಳಿ, ಬೆಚ್ಚನೆಯ ಕಾಫಿ ಜೊತೆಗೊಂದಿಷ್ಟು ಚಕ್ಲಿನೋ ಕೋಡ್ಬೆಳೆನೋ ಇದ್ಬಿಟ್ರೆ ಆಹಾ ಮನಸ್ಸಿಗೆ ಎಷ್ಟು ಹಿತ ಕೊಡುತ್ತಲ್ವಾ. ಹಾಗೇನೆ ನಾವೆಷ್ಟೇ ಬೇಜಾರಲ್ಲಿದ್ರು ಎದುರುಗಡೆ ಇರೋರ್ ಮುಖದಲ್ಲಿನ ಒಂದು ನಗು ನಮ್ ಮನ್ಸನ್ನ ಬೆಚ್ಚಗ್ ಮಾಡುತ್ತೆ. ಹಾಗಾಗಿ ಇದು ನಗುವಿಗೆ ಒಳ್ಳೆ ವೆದರು. ನಗಿಸೋ ಶೋಗಳಿಗೆಲ್ಲ ಮಜಾ ಭಾರತನೇ ಮೊದಲು. ಸ್ವೆಟರ್ ಹಾಕೊಂಡು ಬೆಡ್ಶೀಟ್ ಹೊದ್ಕೊಂಡು ಟಿವಿ ಮುಂದೆ ಕೂತಿರೋ ನಮ್ಮೆಲ್ಲ ವೀಕ್ಷಕರಿಗೆ ವೆಲ್ಕಮ್. ಇದು ಮಜಾ ಭಾರತ. ನಾನು ನಿಮ್ಮ ಭೂಮಿ ಶೆಟ್ಟಿ. ನಡುಗೋರ ಚಳಿಗಾಲಕ್ಕೆ ಇರ್ಲೇಬೇಕು ಕಂಬಳಿ. ಹುಡುಗರ ಹಾಟಲ್ಲೆಲ್ಲ ಇವ್ರದ್ದೇ ಹಾವಳಿ. ರಚಿ ವೆಲ್ಕಮ್. ಇನ್ನು ಬೆಚ್ಚನೆಯ ಅಪ್ಪುಗೆ ಕೊಡುವಂತಹ ಸ್ವೆಟರ್ ಅಂತ ಆತ್ಮೀಯತೆಯ ಗುರುಜಿ ವೆಲ್ಕಮ್. ಥ್ಯಾಂಕ್ ಯು. ಗುರುಜಿ, ಚಳಿಗಾಲ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ಚಳಿಗಾಲ ಬಂದ್ರೆ ನನ್ನ ಶರ್ಟು ಪ್ಯಾಂಟ್ ಇದ್ರೆ ಟ್ಯಾಗ್ ತೆಗಿಯಲ್ಲ ನಾನು. ಯಾಕೆ ಗುರುಜಿ? ನಿಮ್ ಕಿವಿ ಓಲೆದು ಟ್ಯಾಗ್ ತೆಗ್ದಿಲ್ವಲ್ಲ ನೀವು? ಚಳಿ ಅಂತ ತಾನೆ? ಹೌದು ಗುರುಜಿ, ನೀವ್ ಹೇಳಿದ್ರಲ್ಲ ಚಳಿಗಾಲಕ್ಕೆ ಅದಕ್ಕೆ ನಾನು ಹಂಗೆ ಇಟ್ಕೊಂಡ್ ಬಂದ್ಬಿಟ್ಟಿದೀನಿ. ಓಕೆ, ಸೊ ಇನ್ನು ಸೀಸನ್ ಯಾವ್ದೇ ಆದ್ರೂನು ಸದಾ ನಗ್ಸೋಕೆ ರೆಡಿ ಆಗಿರೋ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಪ್ರೀತಿ ಮಾಡೋರ್ಗೆ ಹೇಡ್ ಮಾಡಿಸ್ದಂಗಿರೋ ಈ ಚಳಿಗಾಲದಲ್ಲಿ ನಮ್ಮ ಚಿಲ್ಲರು ಚಿಲ್ಲಾಗದೆ ಇರ್ತಾರ. ಅವ್ರೀಗ ಒಂದ್ ಹುಡುಗಿಗೆ ಪ್ರಪೋಸ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಪ್ರಪೋಸಲ್ ಓಕೆ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡೇ ಬಂದ್ಬಿಡೋಣ. ಬರ್ಲಿ ಚಪ್ಪಾಳೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಬೆಳಗ್ಗೆ ಎದ್ರೆ ಸಾಕು ಹುಡುಗಿರ ಹಾವಳಿ. ಚಿಲ್ಲರ್ ಐ ಲವ್ ಯು, ಚಿಲ್ಲರ್ ಐ ಲವ್ ಯು, ಚಿಲ್ಲರ್ ಐ ಲವ್ ಯು ಅಂತ. ಸುಮ್ನೆ ಹಾದಿ ಬೀದಿಲಿ ಹೋಗೋ ಹುಡುಗಿರೆಲ್ಲ ಕರೆದು ಹಾಯ್ ಅಂತಾರೆ. ಎಷ್ಟೇ ಅರ್ಜೆಂಟ್ ಅಲ್ಲಿ ಹೋಗ್ತಿದ್ರು ಒಂದು ಸೆಕೆಂಡ್ ನನ್ನ ನೋಡಿ ನಿಂತ್ಕೊಂಡು ಹಾಯ್ ಹ್ಯಾಂಡ್ಸಮ್ ಅಂತಾರೆ. ಆದ್ರೆ ನಾನು 3 ವರ್ಷದಿಂದ ನನ್ನ ಬೆಳದಿಂಗಳ ಬಾಲಿನ ಲವ್ ಮಾಡ್ತಾ ಇದ್ದೀನಿ. ಅವಳಿಗೆ ನಾನು ಪ್ರೀತಿ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀನಿ. ಏನಾಗ ಗುರಾಯಿಸ್ತಾ ಇದೀಯಾ? ಕಡ್ಲೆಕಾಯಿ ತಗೋಬೇಕು ಆದ್ರೆ ತಗೋಬೇಕು ಅಷ್ಟೇ. ಗಾಬರಿ ಆಗ್ಬಿಡ ಅಷ್ಟೇ. ವಿಧಾನಸೌಧದ ಮುಂದೆ ಕಾಣಿಸುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕವಾದ್ರೆ ಕಾಣಿಸ್ದೇ ಇರೋ 4ನೇ ಸಿಂಹನೇ ರೈತಗಳು. ಆ ರೈತ ಬೆಳೆದಿರೋ ಕಡ್ಲೆಕಾಯಿ ನಾ ಮಾರ್ತಿದ್ದೀನಲ್ಲ, ನನ್ಕಿಂತ ಪುಣ್ಯವಂತ ಯಾರು ಇಲ್ಲ. ಕಡ್ಲೆಕಾಯಿ 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 ತಗೊಳ್ಳಿ. ಯಾರು? ನೀವು. ಗೆಟ್ ಔಟ್ ಐ ಸೇ. ತಗೊಳ್ಳಿ ಸರ್ ಪ್ಲೀಸ್. ನಿಮ್ ಕಾಲು ಮುಟ್ಬೇಡ, ಟಚ್ ಮಾಡ. ಬ್ಲಡಿ ನಾನ್ಸೆನ್ಸ್ ಫೆಲೋ. ಚಿನ್ನ ಇನ್ನೂ ತಡ್ಕೊಳಕ್ ಆಗ್ತಿಲ್ಲ, ಬೇಗ ಬಂದ್ಬಿಡೆ. ನಾನು ತುಂಬಾ ಖುಷಿಯಾಗಿದ್ದೀನಿ ಕಣೋ. ಹೌದಾ? ನೀನ್ ಏನ್ ಕೇಳಿದ್ರು ಕಣ್ ಮುಚ್ಕೊಂಡ್ ಕೊಟ್ಬಿಡ್ತೀನಿ. ನಿಜಾನಾ? ಈ ಚೈನ್ ಚೆನ್ನಾಗಿದೆ, ಬೇಕಿತ್ತು ಕಣೆ. ಒಂದ್ ಹಣ್ಣು ತಿನ್ನು ಅಂತ ಕೊಟ್ರೆ ಬರೀ ಸಿಪ್ಪೆನೆ ತಿಂತಾರೆ. ಹಂಗ್ ಮಾಡಿರೋದೇ ನೀವಲ್ಲ. ಇಷ್ಟು ದಿನ ಹಣ್ಣು ತಿಂದಿರೋ ಹುಡುಗರೆಲ್ಲ ಇವತ್ತು ಮಣ್ಣು ತಿಂತಾ ಇದ್ದಾರೆ. ಅದಕ್ಕೆ ಇವಾಗ ನನ್ನ ಏನಕ್ಕೆ ಕರ್ದಿರೋದು? ನಿನಗ್ 1 ನಿಮಿಷ ಟೈಮ್ ಕೊಡ್ತೀನಿ, ಬೇಗ ಮಾತಾಡು. ಅದು ಏನ್ ಹೇಳಕ್ ಬಂದೆ ಅಂದ್ರೆ, ನನಗ್ ಕಡ್ಲೆಕಾಯಿ ಬೇಕು ಕಣ. ತಂದ್ಬಿಡ್ತೀನಿ. ತಂದೆ ತಂದೆ. ಕಡ್ಲೆಕಾಯಿ ಕೊಡಿ. ನಾವು ಮಾರಲ್ಲ. ಯಾಕ್ರಿ ಮಾರಲ್ಲ? ಈಗ ತಾನೇ ಎಲ್ರಿಗೂ ಕೊಟ್ರಿ. ಇಲ್ಲಿರೋರ್ಗೆ ಎಲ್ಲಾರ್ಗು ಕೊಡ್ತೀನಿ, ನಿನಗಂತೂ ಕೊಡಲ್ಲ.
ಯಾಕೆ ಕೊಡಲ್ಲ? ದುಡ್ಡು ಕೊಡ್ತೀವಿ, ಕೊಡ್ಬೇಕಷ್ಟೇ. ನನ್ನ ಇಷ್ಟ, ನನಗ್ ಕೊಡಲ್ಲ ಅಷ್ಟೇ. ಏಯ್ ದುಡ್ಡು ಕೊಡ್ತೀವಲ್ರಿ? ಹೌದಾ? ಹಾ 2000 2000 ಕಡ್ಲೆ 3000 3000 4000 5000. ಏನ್ ಮಾಡೋದು? ಇರೋದೇ ಸರ್ 2000 ರೂಪಾಯಿ ಇದೆ, ಕೊಟ್ಬಿಡಿ ಸರ್. 2000 ರೂಪಾಯಿ ಕೆಳಡೆ ಬರೋದು. 1000 ರೂಪಾಯಿ ಒಂದು ಕಡ್ಲೆಕಾಯಿ. ಕಡ್ಲೆಕಾಯಿ ತಗೋಬೇಕು ಅಷ್ಟೇ. ಚಿನ್ನ ತಗೋ. ಏನು ಇದು ಎರಡೇ ಇದೆ? ಅವನ ಹತ್ರ ಇದ್ದಿದ್ದೆ 2 ಅಂತೆ. ಸರಿ, ಇವಾಗ ಏನು ಮಾತಾಡ್ಬೇಕು ಅಂದೆಲ್ಲ ಹೇಳು. ಒಳ್ಳೆ ಟೈಮು, ನನ್ನ ಮನ್ಸಲ್ಲಿ ಇರೋದ್ನೆಲ್ಲ ಈಗ ಹೇಳ್ಬಿಡ್ತೀನಿ. ಅಲ್ಲ ಸರ್, ರಾನ ಹೊಡಿತಿದ್ದೀರಾ? ತಗೊಳ್ಳಿ ಕಡ್ಲೆಕಾಯಿ. ಓ ಥ್ಯಾಂಕ್ ಯು. ಎಷ್ಟು? ಫ್ರೀ. ಅಯ್ಯೋ ನಾಯಿ ನನ್ನ ಮಗನೇ, 2000 ರೂಪಾಯಿ 2 ಕಡ್ಲೆ ಬೀಜ ಕೊಟ್ಟಲ್ಲೋ, ಅವ್ನ್ ಫ್ರೀ ಕೊಡ್ತಾ ಇದೀಯಾ? ಸರ್, ಕಡ್ಲೆಕಾಯಿ ಬೇಕು ಅಂದ್ರೆ ನನ್ನನ್ನೇ ಕರೀರಿ. ನಮ್ಮ ಫೋನ್ ನಂಬರ್ ತಗೊಳ್ಳಿ. ಹೇಳಿ. ಪೋ ಪೋ ನೋ ನೋ ಬರ್ ಬರ್. ಅಲ್ಲ, ನಂದು ಫೋನ್ ನಂಬರ್ ತಗೊಳ್ಳಿ. ಹೇಳಿ. ತೋ ಗೋ ಇಳಿ. ಹೇಳ್ಕೊಳಕೊಂದೋರು ತಲೆ ಮ್ಯಾಗೆ ಒಂಚೂರು ಮಲಗಾಕೆ ಬೂಮ್ ತಾಯಿ. ಹಲೋ ಜೆಂಟ್ಲ್ಮನ್, ಮೆಲ್ಗೆ ಹೇಳಿ. ಹೇಳ್ಕೊಳಕೊಂದೋರು ತಲೆ ಮ್ಯಾಗೆ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಮಲ್ಕಂಡ್ ಹೇಳಿ ಅಂದ್ರಲ್ಲ ಸರ್. ಮಲ್ಕಂಡಲ್ಲ ಸರ್, ಮೆಲ್ಗೆ. ನಿಮ್ಗೆ ಅರ್ಥ ಆಗ್ತಿಲ್ವೇನ್ರಿ? ಬನ್ನಿ. ಅದೇ ಸರ್, ಅದೇ. ಏನೋ ಲವರ್ಸ್ ಸರ್. ಲವರ್ಸ್ ಕಂಡ್ರೆ ನನಗೆ ಆಗೋದೇ ಇಲ್ಲ. ಇವರಿಂದ 1 ಕಿಲೋಮೀಟರ್ ದೂರ ಇರ್ತೀನಿ. ರೀ, ಕಾಮನ್ ಸೆನ್ಸ್ ಇಲ್ವೇನ್ರಿ? ಬಂದು ನಮ್ ಸೀಟಲ್ಲಿ ಯಾಕ್ರಿ ಕೂಡ್ತೀರಾ? ಯೋಗಿ ಸಿನಿಮಾ ಟಿಕೆಟ್ ತಗೊಂಡ್ಬಿಟ್ಟು ಪಾರ್ಕ್ ಅಲ್ಲಿ ಕೂತಿದ್ಯಲ್ಲೋ, ಇದು ಪಾರ್ಕ್ ಕಣೋ. ಆಗಲ್ಲ ಅಂದ್ಮೇಲೆ ಯಾಕ್ರ ಕುಡಿತೀರಾ? ನನಗೆ ಹೊಡಿತೀನ? ವಾಟ್ ಆರ್ ಯು ಟಾಕಿಂಗ್ ದ ಸೈಡ್? ಯು ಏನೇ ಗೊತ್ತು ನಿನ್ಗೆ ಎಣ್ಣೆ ಬಗ್ಗೆ? ಪ್ರಪಂಚದಲ್ಲಿ ಎಲ್ಲಾ ವಸ್ತು ಆನ್ಲೈನ್ ಅಲ್ಲಿ ಸಿಗುತ್ತೆ. ಲೈನ್ ಅಲ್ಲಿ ನಿಂತ್ಕೊಂಡು ತಗೊಳ್ಳೋ ಏಕೈಕ ವಸ್ತು ಅಂದ್ರೆ ಈ ಎಣ್ಣೆ ಮಾತ್ರ. ಇವಾಗೇನು ಅವನ ಜೊತೆನೆ ಮಾತಾಡ್ತಿರ್ತೀಯ ಇಲ್ಲ ನನ್ ಜೊತೆ ಮಾತಾಡ್ತೀಯಾ? ಇಲ್ಲಿ ಕೇಳಿಸ್ಕೊಳ್ಳಲೇ, ನಿನಗೂ ಹೇಳ್ತೀನಿ. ಡಿಫ್ರೆಂಟ್ ಆಗಿ ಪ್ರಪೋಸ್ ಮಾಡ್ಬೇಕಲ್ಲ. ಎಸ್ ಪ್ರಿಯಾಂಕಾ, ನಿನ್ಗೊಂದು ಕವಿತೆ ಬರ್ಕೊಂಡ್ ಬಂದಿದ್ದೀನಿ ಕಣೆ. ನನ್ಗೋಸ್ಕರನಾ? ಹೇಳೋ. ನಿನ್ನ ಕಣ್ಣು ನೀಲಿ ಬಾನಲ್ಲಿ ತೇಲಿ ಬಿಟ್ಟ ಚಂದ್ರ. ವಾ 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 ವಾ. ನಿನ್ನ ಕಣ್ಣು ನೀಲಿ ಬಾನಲ್ಲಿ ತೇಲಿ ಬಿಟ್ಟ ಚಂದ್ರ, ಪೂಜಾ ಬಾರಿಂದ ಎಣ್ಣೆ ತಂದ್ರ. ಏನೋ ಮಾಡ್ತಿದ್ದೀರಾ? ಕಡ್ಲೆಕಾಯಿ ಮಾರ್ತಿದ್ದೀನಿ. ಯಾಕ್ರೋ ಇಷ್ಟು ಟಾರ್ಚರ್ ಕೊಡ್ತೀರಾ? ಯಾಕಂದ್ರೆ ನಮ್ಮ ಹತ್ರ ಟಾರ್ಚ್ ಇದೆ. ಕವಿತೆ ಹೇಳ. ಕವಿತೆ ಗಿವಿತೆ ಏನು ಬೇಡ, ಬೇರೆ ಏನಾದ್ರೂ ಮಾತಾಡು. ಬೇರೆ ಹೆಂಗ್ ಪ್ರಪೋಸ್ ಮಾಡೋದು ಸರ್ ಗೊತ್ತಾಗ್ತಿಲ್ವಲ್ಲ. ಏನ್ ಮಾಡ್ಬೇಕು? ಇನ್ನು ಬೇಕಲ್ವಾ? ಎಮೋಷನಲ್ ಆಗಿ ಟಚ್ ಮಾಡ್ತೀನಿ. ಪ್ರಿಯಾಂಕಾ, ಈಗೇನ್ ನೀನ್ ಚಿಲ್ಲರ್ ಸೂಪರ್ ಸ್ಟಾರ್ ಬ್ರ್ಯಾಂಡ್ ಹ್ಯಾಂಡ್ಸಮ್ ಅಂತ ನೋಡ್ತಾ ಇದೀಯಾ? 20 ವರ್ಷದಿಂದ ನಾನು ಹೀಗಿರ್ಲಿಲ್ಲ ಸರ್. 20 ವರ್ಷದಿಂದ ಎದೆಲಿ ಅಗ್ನಿ ಜ್ವಾಲೆ ಇಟ್ಕೊಂಡು ಬದುಕ್ತಾ ಇದ್ದೀನಿ ಸರ್. ಶೂ ಕೊಡ್ಸಿಲ್ಲ ಸರ್ ನಾವಪ್ಪ, ಯೂನಿಫಾರ್ಮ್ ಕೊಡ್ಸಿಲ್ಲ ಸರ್ ನಾವಪ್ಪ. ಸಾರಿ ಸರ್, ಕ್ಯಾರಿಯರ್. 20 ವರ್ಷದಿಂದ ಅಂದ್ರಲ್ಲ, ಫುಲ್ ಎಮೋಷನ್ ಆಗ್ಬಿಟ್ಟೆ. ಸರ್, ಇವತ್ಗೂ ನಾವಪ್ಪ ನಾನು ಸ್ಕೂಲ್ ಯೂನಿಫಾರ್ಮ್ ಕೊಡ್ಸೇ ಇಲ್ಲ ಸರ್. ನನ್ಗೆ ಯಾಕೋ ಹೇಳ್ತಾ ಇದೀಯಾ? ಪ್ರೀತಿ ಮಾಡೋರ್ ನೋವು ಏನು ಅಂತ ನಿನಗೆ ಗೊತ್ತಾ? ಲವ್ ಮ್ಯಾರೇಜ್ ಆಗಿರೋದು ಕಣ ನಾನು. ಲವ್ ಮ್ಯಾರೇಜಾ? ಇವನ ಸರ್, ಆಮೇಲೆ ಡಿವೋರ್ಸ್ ಆಗಿದೆ. ಲವ್ ಮ್ಯಾರೇಜ್ ಆಗಿ ಡಿವೋರ್ಸ್ ಆಕಾಯ್ತು ಸರ್. ರಚಿತಾ ಮೇಡಮ್ ಬರ್ತಡೆ ಅಂತ ಕಂಠ ಪೂರ್ತಿ ಕುಡ್ಕೊಂಡು ನಮ್ಮನೆ ಅನ್ಕೊಂಡು ಪಕ್ಕದ ಮನೆ ಡೋರ್ ಓಪನ್ ಮಾಡ್ತೀನಿ.
ನೆಕ್ಸ್ಟ್ ಡೇ ನೆಂಟು ಡೈವರ್ಸ್. ಅಲ್ಲ ಸರ್, ನೀವು ಕುಡ್ದು ಪಕ್ಕದ ಮನೆ ಡೋರ್ ಓಪನ್ ಮಾಡಿದ್ರೆ ನೀವ್ಯಾಕೆ ಸರ್ ನಿಮ್ಮ ಹೆಂಡತಿಗೆ ಡೈವರ್ಸ್ ಕೊಡ್ಬೇಕು? ಪಕ್ಕದ ಮನೆ ಡೋರ್ ಓಪನ್ ಮಾಡಿದ್ದೇ ನನ್ನ ಹೆಂಡತಿ. ಕರೆಕ್ಟ್ ಆಗಿ ಸಿಕ್ಕಿದಾಳೆ ನನ್ನ ಮಗನಿಗೆ. ಇವಾಗ ಏನು ಅವನ ಜೊತೆನೆ ಮಾತಾಡ್ತಾ ಇರ್ತೀಯ, ಇಲ್ಲ ನನ್ನ ಜೊತೆ ಮಾತಾಡ್ತೀಯ? ಬೇಗ ಮಾತಾಡು, ನನಗೆ ಆಗ್ತಾ ಇಲ್ಲ. ಮಾತಾಡ್ತೀನಿ ಚಿನ್ನ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ. ಎಷ್ಟು ಸಕ್ಕತ್ತಾಗಿದೆ. ನಿನ್ಗೆ ನನ್ನ ನೋಡಿದ್ರೆ ಹಿಂಗೆಲ್ಲ ಅನ್ಸುತ್ತಾ? ತುಂಬಾ ಅನ್ಸುತ್ತೆ. ಮುಂದೆ ಹೇಳು. ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆ ಕಾಲ. ಆಮೇಲೆ ಅಲ್ಲ, ಅವ್ನು ನನಗೋಸ್ಕರ ಬರ್ದಿರೋ ಸಾಂಗ್ ನಿಮ್ಗೆ ಹೆಂಗ್ ಗೊತ್ತು? ಈ ಬಾಟ್ಲ್ ತಗೊಂಡ್ ತಲೆಗೆ ಹೋದ್ರೆ ಕೂದಲೆಲ್ಲ ಉದುರ್ಬೇಕು. ಗಾಳಿಪಟ ಸಿನಿಮಾ ಫೇಮಸ್ ಆಡಿದು. ಹೌದಾ? ನನಗೆ ಯಾರು ಹೇಳಲೇ ಇಲ್ಲ. ನೀನ್ ಯಾರು ಕೇಳ್ಬೇಕಾಯ್ತು, ಹೋಗಿ ಅವ್ನ್ ಕೇಳೋಗು. ಲೇ, ಯಾರೋ ಬರ್ದಿರೋ ಸಾಂಗ್ ನನಗ್ ಬರ್ದಿರೋದು ಅಂತ ಸುಳ್ಳು ಮಾಡ್ತಿದ್ಯಾ? ನಿನಗಿನ್ನು 1 ನಿಮಿಷ ಕೊಡ್ತೀನಿ, ಆವಾಗ್ಲೇ ಮಾತಾಡ್ ಮುಗ್ಸು. ಅದೇನಂತ ಹೇಳ್ಬೇಕು ಹೇಳು ಬೇಗ. ಹೇಳ್ಬಿಡ್ತೀನಿ ಬಾ. ನಾನ್ ಇರಲ್ಲ ಇಲ್ಲಿ. ಅಯ್ಯೋ ಸರ್, ನಿಮ್ ಕಾಲ್ ಬೀಳ್ತೀನಿ ಸರ್. ಇನ್ನು ಒಂದ್ ನಿಮಿಷ ಟೈಮ್ ಕೊಟ್ಟಿರೋ ಸರ್ ಅವಳು. ಹೇಳ್ಬಿಡ್ತೀನಿ ಸರ್ ಪ್ಲೀಸ್. ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ. ಬಿಗನ್. ಯಾಕೆ? ಲೇ, ಒಂದು ಐ ಲವ್ ಯು ಹೇಳಕ್ಕೆ 3 ವರ್ಷ ತಕೊಂಡೆ. ಆದ್ರೆ ಇವನು ನಿನ್ನೆ ನನ್ನ ನೋಡ್ದ, ಇವತ್ತು ಐ ಲವ್ ಯು ಅಂತ ಹೇಳ್ದ, ನಾಳೆ ಒಂದು ಕೇಸ್ ಬೇರೆ ಫಿನಿಶ್ ಮಾಡಿಬಿಟ್ಟಿದೆ. ಅಂದ್ರೆ ಇನ್ನೇನದ? ನಿಂದು ಬರೀ ಬಿಲ್ಡಪ್ ಆಯ್ತು. ಆದ್ರೆ ಅವನ ಹತ್ರ ಎಲ್ಲಾನು ಇದೆ. ನಾನು ಅವನ ಹತ್ರನೇ ಹೋಗ್ತೀನಿ. ಅವನ ಹತ್ರ ಎಲ್ಲ ಇದೆ ಅಂದ್ರೆ ಅವನ ಹತ್ರ ಇಲ್ದೇ ಇರೋ ನನ್ನ ಹತ್ರನು ಇರುತ್ತೆ ಕಣೆ. ಒಂಟಿ ಮಾಡಿ ಹೋಗ್ಬೇಡ ಚಿನ್ನ. ಹಾಳಾಗೋಯ್ತಲ್ಲೋ ನನ್ನ ಜೀವನ. ಇಲ್ಲಿ ಕೇಳಿ ನರಸಿಂಹರಾಜು, ನೋಡಿ. ಅಲ್ಲ ಸರ್, ಇಷ್ಟೊತ್ತು ಹಾರಾಡ್ತಿದ್ರು, ಎಷ್ಟು ಕಾಮಾಗಿ ಮಾತಾಡ್ತಿದ್ದೀರಾ? ಅವ್ರು ಕಾಮಿಡಿ ಮಾಡ್ತಾರೆ. ನಿನ್ ಮಕ್ಕಿ ಮುಚ್ಕೊಂಡು ನಿಂತ್ಗಳ. ಕೇಳಿ, ನಿಮ್ಮಂತ ಯುವಕರು ವಯಸ್ಸಿಗೆ ಬಂದಾಗ ಮನ್ಸಾಕ್ರಿ ಹಾಳು ಮಾಡ್ಕತ್ತೀರಾ? ನಿಮ್ಗೆ ಅದಂತ ಒಂದು ಕುಟುಂಬ ಇದೆ, ಜವಾಬ್ದಾರಿ ಇದೆ. ನೀವು ಸಾಧನೆ ಕಡೆ ಮುಖ ಮಾಡ್ರಿ, ಒಳ್ಳೊಳ್ಳೆ ಹುಡುಗಿಯರು ಸಿಗ್ತಾರ ನಿಮ್ಗೆ. ನೋಡಿ, ಬಿದ್ದು ಜೀವನ ಹಾಳು ಮಾಡ್ಕೊಬಿಡಿಯಪ್ಪ. ನಿಮ್ಗೆ ತಂದೆ ತಾಯಿ ಇದಾರೆ, ಎಲ್ಲ ಇದಾರೆ. ನೋಡಿ, ಲೈಫಲ್ಲಿ ನೀವು ಸೆಟ್ಲ್ ಆದಾಗ ಒಳ್ಳೆ ಹುಡುಗಿನೇ ಸಿಗ್ತಾರೆ. ನೀವು ಪ್ರೀತಿ ಯಾಕೆ ದ್ವೇಷ ಮಾಡ್ತೀರಾ ಸರ್? ನಾನು ಒಬ್ಬ ಭಗ್ನ ಪ್ರೇಮಿಯ. ನಂತರ ಯಾರು ಹಿಂಗ ಆಗ್ಬಾರ್ದು ಅಂತ ಬಿಟ್ಟು ಇಂಥ ಕೆಲಸ ಮಾಡ್ತಾ ಇದೀನಿ. ನೋಡ್ರಿ, ನಿಮ್ ಪ್ರೀತಿಲಿ ನಿಜ ಇದ್ರೆ ಆ ಹುಡುಗಿ ಸಾಯೋವರೆಗೂ ನಿಮ್ ಜೊತೆ ಇರ್ತಾ ಇದ್ಲರಿ. ಯಾವ ಪ್ರೀತಿಲಿ ನಿಜ ಇಲ್ವೋ ಅಲ್ಲಿ ಬಂದು ನಾನು ಈ ತರ ಮಾತಾಡ್ತಾ ಇರ್ತೀನಿ, ಹಿಂಗ್ ಕೆಡಿಸ್ತಾ ಇರ್ತೀನಿ. ಓಕೆನಾ? ತಲೆ ಕೆಡಿಸ್ಕೊಬೇಡಿ. ನೀವು ತುಂಬಾ ಒಳ್ಳೆ ಹುಡುಗ. ಹೋಗಿ ಜೀವನ ನೋಡ್ಕೊ ಹೋಗಿ. ಥ್ಯಾಂಕ್ ಯು ಸರ್. ಹೋಗಿ. ಥ್ಯಾಂಕ್ ಯು. ಬಸವರಾಜ್ ಅವ್ರೆ ಸರ್, ನಾನೆಲ್ಲ ಕರೆಕ್ಟಾಗಿ ಹೇಳಿದ್ದೀನಿ. ನೀವೇನಾದ್ರೂ ಮೆಸೇಜ್ ಹೇಳಂಗಿದ್ರೆ? ನಾವ್ ಹೇಳೋದೇನಿದೆ ಸರ್, ಇವ್ರು ಹೇಳಿರೋ ಮೆಸೇಜ್ನ 10 ಜನಕ್ಕೆ ಫಾರ್ವರ್ಡ್ ಮಾಡಿ. ನಿಮಗ್ ನಾಳೆ ಒಂದು ಒಳ್ಳೆ ಹುಡುಗಿ ಸಿಗ್ತಾಳೆ. मजा भारत मजा भारत. ಏನ್ ಲಾಗು, ಈ ರೀತಿ ಎಲ್ಲ ಸೋಷಿಯಲ್ ಸರ್ವಿಸ್ ಯಾವಾಗಿಂದ ಸ್ಟಾರ್ಟ್ ಆಗಿರೋದು? ನಾನು ನನಗೋಸ್ಕರ ಹುಟ್ಟಿಲ್ಲ, ಸಮಾಜ ಕಲ್ಯಾಣಕ್ಕೋಸ್ಕರ ಹುಟ್ಟಿಲ್ಲ. ರಚ್ಚಿ, ಚಿಲ್ಲರ್ ಲವ್ ಪ್ರಪೋಸಲ್ ಅಂತೂ ಫೇಲ್ ಆಗೋಯ್ತು. ಸೊ ನೀವ್ ನಿಜ ಹೇಳಿ, ಇದುವರೆಗೂ ಎಷ್ಟು ಜನ ಹುಡುಗರು ನಿಮ್ಗೆ ಪ್ರಪೋಸ್ ಮಾಡಿದ್ದಾರೆ? ಆವರೇಜ್ ಆಗಿ ಹೇಳಿ ರಚಿ. ಗೊತ್ತಿಲ್ಲ. ಕ್ಯಾಲ್ಕುಲೇಟರ್ ಗೊತ್ತಿಲ್ಲ. ಒಂದ್ 5? 5? ಅದೆಲ್ಲ ಕೌಂಟೇಬಲ್ ಅಲ್ವಾ? 5 ಪೀಕೆಗೆ ಬರ್ತವೆ. ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಯಾರಾದ್ರೂ ಪ್ರಪೋಸ್ ಮಾಡಿದಾರಾ? ನೀವ್ ಯಾವಾಗ್ಲೂ ನಮ್ನೇ ಕೇಳ್ತಿರ್ತೀರಾ? ಇಲ್ಲ ರಚಿ, ಯಾರು ಮಾಡಿದ್ದಾರೆ. ಹಂಗೆ ಪ್ರಶ್ನೆನೆಲ್ಲ ಡಿವಿಯೇಟ್ ಮಾಡಂಗಿಲ್ಲ. ಹಂಗ ಯಾಕೆ? ನಾನ್ ಕೇಳುವ
ಹೌದಾ ನಾವು ಮಾಡಿ ನೀವು ಎಷ್ಟು ಜನಕ್ಕೆ ಮಾಡಿದೀರಾ? ಸರ್ ಅದು ಹೇಳಕ್ಕಾಗಲ್ಲ ಸರ್, ಹಂಗೆಲ್ಲ ತುಂಬಾ ಜನಕ್ಕೆ ಏನು ಮಾಡಿಲ್ಲ. ಸರ್ ನಾನು ಒಬ್ಬನಿಗೆ ಪ್ರಪೋಸ್ ಮಾಡಿದೆ ಸರ್. ನಾನು ಮಾಡಿದ್ವೇ ಅವನಿಗೆ ಶಾಕ್ ಆಗಿ ಭಯ ಆಗಿ ನಾಲೆಜೇ ಮಾಡಿಲ್ಲ ನನಗೆ ವಾಪಸ್ಸು. ಏನಂದ್ರು? ಏನು ಅಂದಿಲ್ಲ. ಯಾವ ಪುಣ್ಯಾತ್ಮ ಅಯ್ಯೋ ಅಯ್ಯೋ ಯು ನೋ ಹೌ ಹಿ ರಿಯಾಕ್ಟೆಡ್. ಅಯ್ಯೋ ಅಯ್ಯೋ ಹೆಂಗ್ ಮಾಡಿದ್ರಿ? ಹೆಂಗ್ ಮಾಡಿದ್ರೆ ಗೊತ್ತಾ? ಹೇಳಿ ಮ್ಯಾಮ್ ಹೇಳಿ. ಈಗ ನೀವು ಯಾವ್ದೋ ಹುಡ್ಗನ್ ಬಗ್ಗೆ ಹೇಳಿದ್ರಲ್ಲ, ಸೊ ಅದನ್ನ ನಮ್ಮ ಲ್ಯಾಗು ಅಂತ ಅನ್ಕೊಳ್ಳಿ. So, ಲ್ಯಾಗು ಎಂತ ನನಗೇನೋ ಹೇಳ್ಬೇಕು ಅನ್ಸಿದೆ. ಹೇಳಿ ಹೇಳಿ. ಹಿಂಗೆ ಇದ್ದ ಅವನು ಹೇಳಿ 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 ಅಂತ ಸೀರಿಯಸ್ಲಿ ಹೇಳಿ ಹೇಳಿ. ಐಮ್ ಲೈಕ್ ಓಕೆ ಈ ಕಡೆ ತಿರ್ಕೋ ಒಂದು ನಿಮಿಷ. ಅದನ್ನ ನಾನು ಹಗ್ ಮಾಡಿ ಹೇಳ್ತೀನಿ. ಓಕೆ ಸರಿ ಓಕೆ ಲ್ಯಾಗೋ ದಯವಿಟ್ಟು ಲ್ಯಾಗೋ ಡಬ್ಬ ಫೆಲೋ ಈ ಕಡೆ ಬಾ. ಇಫ್ ಯು ಡೋಂಟ್ ಮೈಂಡ್ ನಾನು ಹಗ್ ಮಾಡಿ ಹೇಳ್ಬೋದಾ? ಪ್ಲೀಸ್. ಅಯ್ಯೋ ಪ್ಲೀಸ್ 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 ನಂಗೆ ಗೊತ್ತೇ ಆಗ್ತಿಲ್ಲ ಏನಂತ ಏನಂತ ಏನಂತ. ಕ್ಯೂರಿಯಾಸಿಟಿ ನಮ್ಗಿದೆ. ಯಾರೋ ಒಬ್ಬ ಲೂಸರ್. ಬಟ್ ಒಂದ್ ಹೇಳ ರಚಿ, ಮೊನ್ನೆ ಸಿಕ್ತ ಅವನು. ಸುಮ್ಮ ಯು ಡೋಂಟ್ ಲೈ. ಅವ್ನು ಯಾರು ಅಂತ ಗೊತ್ತಿಲ್ಲ. ಗೊತ್ತು ಗೊತ್ತು ನಂಗೆ. ಏ ಗುಡ್ ಸರ್ ಹೇಳ ಹೇಳ ಅಲ್ಲಿ ಬಂದಾಗ ಹೇಳಿ ಯಾರು ಏನಂತ ಗೊತ್ತಾ? ಏನಂತ ಗೊತ್ತಾ? ಬಚಾವದ ಚಿಲ್ಲರ್ ಲವ್ ಪ್ರಪೋಸಲ್ ಬಗ್ಗೆ ಏನ್ ಹೇಳ್ತೀರಾ ರಚಿ ನೀವು? ಚಿಲ್ಲರ್ ಮನ್ಸಿಗೆ ಅದೇ ಅವಳು ಹೇಳ್ದಂಗೆ ಮನ್ಸಿಗೆ ಏನ್ ಅನ್ಸತ್ತೋ ಟಕ್ ಅಂತ ಹೇಳ್ಬಿಡ್ಬೇಕು. ಅದು ವರ್ಕೌಟ್ ಆಗುತ್ತೋ ವರ್ಕೌಟ್ ಆಗಲ್ವೋ ಯು ನೆವರ್ ನೋ. ವರ್ಕೌಟ್ ಆದ್ರೂ ಆಗದೆ ಒಂದೊಂದ್ಸರ್ತಿ ಅಲ್ವಾ? ಸೊ ವರ್ಕೌಟ್ ಆಗಿಲ್ಲ ಅಂದ್ರೆ ದೇ ಡೋಂಟ್ ಡಿಸರ್ವ್ ಅಂತ ಅನ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಅವರಂತ ಲೂಸರ್ಗಳು ಇನ್ಯಾರು ಇಲ್ಲ ಅಂತ ಅನ್ಕೋಬೇಕಾಗುತ್ತೆ. ಆಸ್ ಯೂಶುವಲ್ ನಿಮ್ಮಿಬ್ರು ಕಾಂಬಿನೇಷನ್ ಸೂಪರ್ ಸೂಪರ್ ಡೂಪರ್. ಅಂಡ್ ಪಿಕೆ ವಾಸ್ ಲುಕಿಂಗ್ ಸೋ ಕ್ಯೂಟ್. ಅವಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಅಂಡ್ ತುಂಬಾ ಒಳ್ಳೆ ಎಂಟ್ರಿ ಬಂತು. ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸಿದ್ಯಾ ಪಿಕೆ. ಥ್ಯಾಂಕ್ ಯು ಮ್ಯಾಮ್. ಲ್ಯಾಗು ನಿನ್ ಬಾಯಿಂದ ಒಂದ್ ಮೆಸೇಜ್ ಬಂತಲ್ಲ, ನೀನೇನ ಅದ್ ಹೇಳಿದ್ದು ಇಲ್ಲ ಯಾರಾದ್ರೂ ಫೋರ್ಸ್ ಮಾಡಿ ಹೇಳ್ಸಿದ್ರಾ? ಇಲ್ಲ ಮೇಡಮ್, ಆರ್ಟ್ ಇಂದಾನೆ ಹೇಳಿದ್ದೀನಿ. ಸೊ ಓವರ್ ಆಲ್ ವೆರಿ ನೈಸ್ ಕಿಡ್. ತುಂಬಾನೇ ಇಷ್ಟ ಆಯ್ತು. ವೆರಿ ಗುಡ್. ಥ್ಯಾಂಕ್ ಯು ರಚಿ. ಗುರುಜಿ ಈ ಲವ್ ಬಗ್ಗೆ ಒಂದ್ 4 ಸಾಲು ಬಿಡಿ ಗುರುಜಿ. ಚಳಿಗಾಲ ಮತ್ತೆ ಪ್ರೇಮ ಎರಡು ಒಂದೇ ತರ. ಮೈ ಮಾತ್ರ ಅಲ್ಲ, ಮನ್ಸು ನಡುಗುತ್ತೆ ಥರ ಥರ. ಗುರುಜಿ ನಮ್ಮ ಚಿಲ್ಲರ್ ಸ್ಕಿಟ್ಟು ಅದೇ ತರ. ಯಾರೋ 3ನೇ ಪಾರ್ಟಿ ಸಡನ್ ಆಗಿ ಪ್ರಪೋಸ್ ಮಾಡಿದ್ರೆ 3 ವರ್ಷದಿಂದ ಲವ್ ಮಾಡೋ ಹುಡುಗನ್ನ ಒಂದೇ ಮಾತಿಗೆ ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಹೋದ್ರೆ ನೀನ್ ಅಂತವ್ರ ಮದ್ವೆ ಆಗ್ತೀಯಾ? ಅವ್ನು ನನಗೆ ಪ್ರಪೋಸೇ ಮಾಡ್ಲಿಲ್ಲ ಮತ್ತೆಂತ ಲವ್? ಆ ಲವ್ ಅಂದ್ರೆ ಪ್ರಪೋಸ್ ಮಾಡ್ಬೇಕಾ? ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಒಂದು ಫ್ರಾಂಕ್ಲಿ ಹೇಳ್ತೀನಿ, ಒಂದು ಮಿಸ್ ಮ್ಯಾಚ್ ಅಂತ ಹೇಳ್ತೀವಿ ಈ ಸ್ಕಿಟ್ ಅಲ್ಲಿ. ಮಿಸ್ ಮ್ಯಾಚ್ ನಮ್ ಮಂಜು ಆ ರೋಲ್ಗೆ ಸೂಟ್ ಆಗಲ್ಲ, ಲೈಫಲ್ಲಿ ಸೂಟ್ ಆಗಲ್ಲ. ಅವನ್ ಬಾಯಲ್ಲಿ ಡೈಲಾಗ್ ಬಂದಾಗ ಅದ್ರಲ್ಲಿ ನಮ್ಗೆ ಡೌಟ್, ಸತ್ಯ ಹೇಳ್ತಾನ, ಇದ್ರ ಮೇಲೆ ಏನಾದ್ರು ಬೇರೆ ಬೇರೆ ಕತೆ ಇದೆಯಾ? ಇವನಿಂದ ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಯಾಕಂದ್ರೆ ಮಂಜು ಬಾಯಿಂದ ಮಾರಲ್ ಅಂತ ಯಾವ್ದೋ ಒಂದು ಒಳ್ಳೆ ನುಡಿಗಳು ಬರೋದು, ಮುಚ್ಚಿನಂತ ನುಡಿಗಳು. ಐ ಥಿಂಕ್ ಮಜಾ ಭಾರತ ಸ್ಟೇಜ್ ಅಲ್ಲಿ ಫಸ್ಟ್ ಟೈಮ್ ಡೈಜೆಸ್ಟ್ ಆಗ್ತಾ ಇಲ್ಲ. ನಿಮ್ಮಂತ ಯುವಕರು ವಯಸ್ಸಿಗೆ ಬಂದಾಗ ಮನ್ಸಾಕ್ರಿ ಹಾಳು ಮಾಡ್ಕತ್ತೀರಾ? ನಿಮ್ಗೆ ಅದಂತ ಒಂದು ಕುಟುಂಬ ಇದೆ, ಜವಾಬ್ದಾರಿ ಇದೆ. ನೀವು ಸಾಧನೆ ಕಡೆ ಮುಖ ಮಾಡ್ರಿ, ಒಳ್ಳೊಳ್ಳೆ ಹುಡುಗಿಯರು ಸಿಗ್ತಾರ ನಿಮ್ಗೆ. ನೋಡಿ ನನಗೆ ಇಷ್ಟ ಆಯ್ತು. ಥ್ಯಾಂಕ್ ಯು.
ಥ್ಯಾಂಕ್ ಯು ಗುರುಜಿ. ಗೈಸ್ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಎಂಟರ್ಟೈನ್ ಮಾಡ್ತಾ ಇರಿ. ಆಲ್ ದಿ ಬೆಸ್ಟ್. ಮಜಾ ಭಾರತ. ರಚ್ಚಿ, ನಿಮಗ್ ಯಾರಾದ್ರೂ ಪ್ರಪೋಸ್ ಮಾಡ್ಬೇಕು ಅಂತಂದ್ರೆ ಅವ್ರು ಹೆಂಗ್ ಪ್ರಪೋಸ್ ಮಾಡ್ಬೇಕು ಅಂದ್ರೆ ಅವ್ರು ನಿಮ್ ಮನ್ಸನ್ನ ಹೆಂಗ್ ಕದಿಬೇಕು, ಯಾವ ರೀತಿಲಿ? ಏನಿಲ್ಲ, ನಾಟಕ ಮಾಡ್ದಿದ್ರೆ ಸಾಕು. ಮನ್ಸಲ್ಲಿ ಹೇಗಿಯೋ ಅದನ್ನ ತುಂಬಾ ಕ್ಲಿಯರ್ ಆಗಿ, ಕ್ಲಾರಿಟಿ ಆಗಿ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಅಣ್ಣ, ಜೋಗಿ ಅಣ್ಣ, ಮದರ್ ಸೆಂಟಿಮೆಂಟ್ ಜೋಗಿ ಅಣ್ಣ, ಏನಣ್ಣ ನೀವಿಲ್ಲಿ? ಏ ಕುಸೆ, ಅದೇನೋ ಹೇಳ್ದಲ್ಲ ಮದರ್ ಸೆಂಟಿಮೆಂಟು, ಅದೆಲ್ಲ ಮುಗೀತು. ಮುಂದಕ್ ನುಗ್ಗು. ಇನ್ಮೇಲೆ ಏನಿದ್ರು ಲವ್ ಸೆಂಟಿಮೆಂಟು. ಜೋಗಿ ಅಣ್ಣ, ಕೈನ ಲಾಂಗ್ ಇಟ್ಕೊಂಡು ಲವ್ ಸೆಂಟಿಮೆಂಟ್ ಅಂತಿದ್ದೀರಲ್ಲ, ಅದ್ ಸರಿ, ಆ ಕಡೆ ಕೈಯಲ್ಲಿ ಏನಿದೆ? ಮನ್ಸಿಗೆ ಒಪ್ಪಿಗೆ ಆಗೋ ಹುಡ್ಗಿಗೆ ಇದನ್ನ ಕೊಡ್ಬೇಕು ಅಂತ ಮಹದೇಶ್ವರ ಬೆಟ್ಟದಿಂದ ಬಂದಿದ್ದೀಕಲ್ಲ. ಟಿವಿನಾಗೆ ನಿಮ್ ಪ್ರೋಗ್ರಾಮ್ ನೋಡ್ತಿದ್ನಲ್ಲ, ಒಂದ್ ಕಿತ ಹಂಗೇನೋ ಕ್ಯಾಮ್ರಾ ತಿರ್ಗಿಸಿದ್ರು, ನಮ್ಮ ಹೆಣ್ಮಕ್ಳು ಕಾಣಿಸ್ಬಿಟ್ಲು. ಅವಳನ್ನ ನೋಡಿ ನಾನು ಇಲ್ಲೇ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಕಣ್ಕುಸೆ. ಕುಸೆ, ನನ್ ಮನ್ಸು ಒಂಥರ ಬೇರೆ ತರನ ಮಾತಾಡ್ತಿದ್ಯಲ್ಲ, ಯಾಕೆ ಅಂತ ಗೊತ್ತಾಗ್ತಲ್ಲ. ಮಾದಪ್ಪನ್ ಜಾತ್ರೆಯಲ್ಲಿ ಉಲಿವಾನ ಮಾಡ್ಸೋವಾಗ ಬೆಟ್ಟ ತುಂಬಾ ಬೆಳ್ಳಗ್ ಬಿದ್ದಿರ್ತದಲ್ಲ, ಬೆಳ್ದಿಂಗ್ ಇಷ್ಟ ಆಗಿರೋದು. ಟಿವಿದಾಗ ನೋಡಿದ್ದು ಇವಳೇನೆ, ನನ್ ಬಳೆ ತೋರ್ಸೋದು ಈಕೆಗೇನೆ. ಅಮ್ಮಿ, ನಿನ್ಗೆ ಇಷ್ಟ ಆದ್ನ ಅಮ್ಮಿ? ನನ್ ಮುಖಾನ ಒಂದ್ಸಲ ಕ್ಲೀನ್ ಆಗಿ ನೋಡ್ಕೋ, ಕೂದ್ಲೈತೆ ಕಾಣ್ತಿಲ್ಲ ಅಂತ. ಸೊ ಇವಾಗ ರಚ್ಚಿ ಒಪ್ಪಿಲ್ಲ ಅಂತ ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಇವತ್ತು ನಾಳೆ 2 ದಿವಸ ನಿಮಗ್ ಟೈಮ್ ಇದೆ, ನೀವಲ್ಲಿ ಆರಾಮಾಗಿ ಕೂತ್ಕೊಳ್ಳಿ. ನಿಮ್ ಪ್ರೀತಿಗ್ ನಾನಂತೂ ಯಾವಾಗ್ಲೂ ಸಪೋರ್ಟ್ ಮಾಡ್ತಿರ್ತೀನಿ, ಓಕೆನಾ? ಅಷ್ಟ್ ಮಾಡಿದ್ರೆ ಬೆಟ್ಟದ ತಪ್ಪಲಲ್ಲಿ ಒಂದ್ ಮನೆ ಮಾಡ್ಕೊಂಡು ನಾವಿಬ್ರು ನೆಮ್ಮದಿಯಾಗಿ ಆ ಮನೆಗೆ ನಿನ್ ಹೆಸರಿಟ್ಕೊಂಡು ಬಾಳ್ವೆ ಮಾಡ್ತೀವಿ. ಜೋಗಿ ಅಣ್ಣ, ನಿಮ್ಗೆ ಅರಮನೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ ಹಾರ್ಟ್ಗೆ ಟಚ್ ಮಾಡ್ಬಿಟ್ರಿ. ಇನ್ನ ನಮ್ಮ ರಚ್ಚಿ ಒಪ್ಪದೆ ಇರ್ತಾರ? ನೋಡೋಣ. ಅನುಮಾನಂ ಪೆದ್ದ ರೋಗಂ ಅಂತಾರೆ, ಹೌದಲ್ವಾ? ಅದ್ರಲ್ಲೂ ಸಂಸಾರದಲ್ಲಿ ಏನಾದ್ರೂ ಡೌಟ್ ಶುರುವಾಗೋಯ್ತು ಅಂದ್ರೆ ಮುಗ್ದೇ ಹೋಯ್ತು. ಪಾಪ ಈ ಸಂಶಯದ ಸುಳಿಯಲ್ಲಿ ಗಂಡನ್ ಗತಿ ಅಧೋಗತಿ. ಈ ಫ್ಯಾಮಿಲಿಯಲ್ಲೂ ಒಂದ್ ಡೌಟ್ ಶುರುವಾಗ್ಬಿಟ್ಟಿದೆ, ಅದೇನು ಅಂತ ಕ್ಲಿಯರ್ ಮಾಡ್ಬೇಡ. ಬರ್ಲಿ ಜನರು ಚಪ್ಪಾಳೆ. ಹಲೋ, ಯಾರ್ರಿ ಮಾತಾಡ್ರಿ? ಹಲೋ, ಅಯ್ಯ ಯಾರದ್ರಿ? ಯಾರದ್ರಿ ಫೋನು? ರಾಂಗ್ ನಂಬರ್. ಹಾ, ಅದೇನಕ್ ನಿಮ್ ನಂಬರ್ಗೆ ಬಂತು? ನಿಮ್ ನಂಬರ್ ಯಾರು ಕೊಟ್ಟಿರೋದು ಅವ್ರಿಗೆ? ಕರೆಕ್ಟ್ ನನ್ನ ನಂಬರ್ಗೆ ಬಂದ್ರೆ ಅದು ಹೆಂಗೆ ರಾಂಗ್ ನಂಬರ್ ಆಗುತ್ತೆ? ಮತ್ತೆ ಪ್ರಪಂಚದಲ್ಲಿ ಅಷ್ಟೊಂದ್ ನಂಬರ್ ಇದಾವ ತಾನೆ, ನಿಮ್ ನಂಬರ್ಗೆ ಯಾಕೆ ಬರ್ಬೇಕು ಅಂತ? ನೋಡ, ಕ್ರಿಕೆಟ್ ನಲ್ಲಿ ನೋ ಬಾಲಿಗೆ ಔಟ್ ಆಗೋನು, ಸಂಸಾರದಲ್ಲಿ ಗಂಡನ ಮೇಲೆ ಡೌಟ್ ಪಡೋ ಹೆಂಡತಿ, ಇವ್ರಿಬ್ರು ಉದ್ದಾರ ಆಗಿದ್ದು ಹಿಸ್ಟ್ರಿಲೇ ಇಲ್ಲ. ಇಲ್ಲೋಡೆ, ಡೌಟು ಅನ್ನೋದು ಮುಂದೆ ಬಾಗ್ಲಿಂದ ಬಂದ್ರೆ, ಸಂತೋಷ ಅನ್ನೋದು ಹಿತ್ಲ ಬಾಗ್ಲಿಂದ ಸ್ವಯಂ ಅಂತ ಹೋಗ್ಬಿಡುತ್ತೆ. ನೀವು ಮೊದ್ಲು ಗಂಡಸ್ರು ಹಿತ್ಲ ಬಾಗ್ಲಲ್ಲಿ ಓಡಾಡೋದು ಕಮ್ಮಿ ಮಾಡಿ, ಆವಾಗ
ಅನ್ನೋದು ನಮ್ ಡೌಟೇ ಬರ್ತಿಲ್ಲ. ಲೇ ಇವಳೆ ಮುಚ್ಕೊಂಡ್ ಮಲ್ಕ. ಏನ್ರಿ ಏನೋ ಅವಳು ತುಂಬಾ ಚೆನ್ನಾಗಿದ್ದಾಳ. ಯಾರೇ ಅದೇ ನಿಮ್ ಸೆಟಪ್ ಸೌತಿ. ಅಯ್ಯೋ ನಿನ್ ಡೌಟ್ಗೆ ಗಂಟೆ ಹಾಕಲೇ. ನಿಮ್ಮ ಅವ್ವನ ಆಣೆ, ನಿಮ್ಮ ಅಜ್ಜಿ ಆಣೆ, ನಿಮ್ಮ ಅವ್ವನ ತಾಯಿ ಆಣೆ, ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಕಣೆ. ಲೇ ನಿನಗೇನು ಕಮ್ಮಿ ಆಗಿದೆ ಅಂತ ಹುಡುಗಿನ ನೋಡ್ಲಿ ನಾನು. ಇನ್ನೊಂದ್ಸಲ ಹೇಳಿ. ನಿನಗೇನು ಕಮ್ಮಿ ಆಗಿದೆ ಅಂತ ಹುಡುಗಿನ ನೋಡ್ಲಿ. ಹೌದಲ್ವಾ? ಏನ್ರಿ 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 ಏನು? ಐ ಲವ್ ಯು. ಐ ಲವ್ ಯು ಟೂ. ಮಲ್ಕಣನ ಮಕ್ಕಂಡವಳೆ. ಎಲ್ಲಿಗ್ರಿ ಹೊರಟಿದ್ದೀರಾ? ಮನೇಲಿ ಇಷ್ಟು ಸುಂದರವಾಗಿರೋ ಹೆಂಡತಿ ಇರ್ಬೇಕಾದ್ರೆ ರಾತ್ರಿ 1 ಗಂಟೆಗೆ ಇನ್ನೊಬ್ಳು ಮನೆಗೆ ಹೋಗ್ತಿದ್ದೀರಿ ಅಂತ. ನನ್ನ ಫ್ರೆಂಡು ಟ್ರಿಪ್ ಹೋಗೋಣ ಬಾ ಅಂತ ಕರ್ದ. ನಿನಗೆ ಹೇಳಿದ್ರೆ ಎಲ್ಲಿ ಬೇಜಾರಾಗ್ತೀನಿ ಅಂತ ಅದಕ್ಕೆ ಒಬ್ಬನೇ ಹೊರಟೆ. ಬಾಯ್ನ ಇವತ್ 2ರಲ್ಲಿ 1 ಇತ್ಯರ್ಥ ಆಗ್ಲೇಬೇಕು. ಇರಿ ನನ್ ಮಾವನ್ ಕರಿತೀನಿ. ಹಂಗ್ ಮಾತ್ರ ಮಾಡ್ಬೇಡ ಕಡೆ. ನಿಮ್ಮ ಮಾವ ಹುಣ್ಣಾಗಿರೋ ಜಾಗಕ್ಕೆ ಇರುವೆ ಬಿಟ್ಬಿಟ್ಟು ಕರ್ಕ ಅಂತ ಕಡಿಸ್ಬಿಡ್ತಾನೆ ಕಡೆ. ಕಡ್ಸಿ ಗಾಯ ಆದ್ರೂ ಪರವಾಗಿಲ್ಲ, ನಾ ಕರಿತೀನಿ. ಏನಾಯ್ತಮ್ಮ? ಅವಾಗಿಂದ ಮಾವ ಮಾತಾಡ್ಬೇಡ. ನೀನ್ ಮಾವ ನಾನು ಮಾತಾಡ್ತೀನಿ. ಮದುವೆ ಆಗಿ 300 ದಿನ ಆಗಿಲ್ಲ, ಆಲೆ 600 ಸರಿ ಕರ್ಸಿದ್ದಾಳೆ. ಇವತ್ತೇನೇ ಆದ್ರೂ ಇತ್ಯರ್ಥ ಮಾಡಿ ಹೋಗ್ತಾ ಇರೋದೆ. ಏನಾಯ್ತು ಹೇಳಮ್ಮ? ಮಾತಾಡ್ಬೇಡ ನೀನು. ನೀನ್ ಮಾವ ನಾನು ಮಾತಾಡ್ತೀನಿ. ಆಗ್ಲಿಂದ ಕುಂಟೆಪುರದ ನಾಯಿ ತರ ನಾನು ಬಡ್ಕತಾ ಇದ್ದೀನಿ. ಏನಾದ್ರೂ ಮಾತಾಡ್ತಾ ಇದ್ದಾನೆಯಾ? ಮಾತಾಡಯಾ? ಏನಿಲ್ಲ ಒಂದ್ ಫೋನ್. ಮಾತಾಡ್ಬೇಡ ನೀನು. ನೀ ಮಾವನ್ ನಾನು ಮಾತಾಡ್ತೀನಿ. ಗಂಡ ಹೆಂಡತಿ ಅಂದ್ರೆ ಏನು? ಏನು ಗಂಡ ಹೆಂಡತಿ ಅಂದ್ರೆ ಏನು? ಏನು? ವೈಫ್ ಅಂಡ್ ಹಸ್ಬೆಂಡ್ ಅನ್ಸರ್ಸ್ಕೊಂಡ್ ಹೋಗ್ಬೇಕಮ್ಮ. ಏನ್ ಹೇಳು ಮಾವ? ಮಾತಾಡ್ಬೇಡ ನೀ ಮಾವನ್ ನಾನು ಮಾತಾಡ್ತೀನಿ. ಆಗ್ಲಿಂದ ಏನಾದ್ರೂ ಮಾತಾಡ್ತಾ ಇದ್ದೀನಿ. ನೀ ನನ್ನ ಬಾಯಿಗೆ ಗುಡ್ಡ ಬಿಟ್ಕೊಂಡಿದ್ದೆ. ಮಾತಾಡಿ. ಮಾತಾಡಲೇ ಮಾತಾಡ. ಏನಿಲ್ಲ ಒಂದ್ ಫೋನ್ ಕಾಲ್ ಬಂದಿತ್ತು. ಮಾತಾಡ್ಬೇಡ ನೀನ್ ಯಾವ ಥೋಲಾಂಡಿ ಅಂತ ನಾನು ನಿನ್ನ ಹತ್ರ ಮಾತಾಡ್ಬೇಕಲ್ಲೇ? ಅವಾಗ್ಲಿದ್ದ ಮಾತಾಡು ಅಂತೀಯ, ಮಾತಾಡಕ್ ಬಂದ್ರೆ ಮಾತಾಡ್ಬೇಡ ಅಂತೀಯ. ನಿನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ಅವಳ ಜೊತೆ ಮಾತಾಡ್ಕೋ. ಸೊಸೆ ಮಗ ಬಾಳ ಕೋಪ ಮಾಡ್ಕೊಬಿಟ್ಟವನೆ. ಅದೇನ್ ಹೇಳುವ? ಏನಾಯ್ತು ಗೊತ್ತಾ ಮಾವ? ನಾನೇನೋ ರಾತ್ರಿ ಆದ್ರೆ ಊಟ ಮಾಡಿ ಮಲ್ಕೊಂತೀನಿ, ಆದ್ರೆ ಇವರು ರಾತ್ರಿ 1 ಗಂಟೆಗೆ ಕಾಲ್ ಹಾಕ್ತಾರ ಮಾವ. ಅಲ್ಲ ಮಗನೆ, ಈ ಕಾಲ ಹಾಕೋ ವಿಷಯ ಎಲ್ಲ ನನ್ನ ಹತ್ರ ಯಾಕೆ? ಕರೆಕ್ಟ್ ಬಿಡಿಸಿ ಹೇಳು. ಓ ಮಾವ, ನಾನ್ ಹೇಳಿದ್ ಈ ಕಾಲ್ ಅಲ್ಲ ಮಾವ, ಫೋನ್ ಕಾಲು. ಫೋನ್ ಕಾಲ? ಯಾವಳ ಹತ್ರ ಮಧ್ಯರಾತ್ರಿ ಎಲ್ಲ ಮಾತಾಡ್ತಾ ಇದೀಯ? ಯಾವಳ ಹತ್ರ ಮಾತಾಡ್ತಿದ್ರಿ ಹೇಳಿ? ನಾನು ರೋಡ್ ಕಾಂಟ್ರಾಕ್ಟರ್. 1 ಗಂಟೆಗಾದ್ರೂ ಕಾಲ್ ಮಾಡ್ತೀನಿ, 2 ಗಂಟೆಗಾದ್ರೂ ಕಾಲ್ ಮಾಡ್ತಾನೆ. ಅದಕ್ಕೆ ಕೇಳಕ್ ನೀನ್ ಯಾವನ್ಲೇ? ಅಲ್ಲಮ್ಮ, ಅವರು ರೋಡ್ ಕಾಂಟ್ರಾಕ್ಟ್ ಅಂತ ಕಣಮ್ಮ. ಕಾಲ್ ಮಾಡಿದ್ರು ಓಕೆ ಮಾವ. ಕಾಲಲ್ಲಿ ಲೊಚ ಲೊಚ ಅಂತ ಕಿಸ್ ಕೊಡೋದಾ? ಕಿಸ್ ಅಲ್ಲ, ನಾನು ರೋಡ್ ಕಾಂಟ್ರಾಕ್ಟರ್ ಅಲ್ವಾ. ನಮ್ ಲೇಬರ್ಸ್ ಅಲ್ಲ ಇವತ್ತು ಸರ್ 20 ಜಲ್ಲಿ ಲೋಡ್ ಬಂದಿದೆ ಅಂತಾರೆ. ನಾನು ಅದಕ್ಕೆ 10 ಜಲ್ಲಿ ಸಾಕಿತ್ತು ಅಂತೀನಿ. ಸರ್ 30 ಜನ ಲೇಬರ್ಸ್ ಬಂದಿದ್ದಾರೆ ಅಂತಾರೆ. ನಾನು 10 ಜನ ಸಾಕಿತ್ತು ಅಂತೀನಿ. ನಾನು ಫೋನಲ್ಲಿ ಅನ್ನೋದನ್ನ ಯಾವಳಿಗೋ ಮುತ್ತು ಕೊಡ್ತಾ ಇದ್ದೇನೆ ಅನ್ಕೊಂಡ್ರೆ ನಾನೇನೋ ಮಾಡ್ಲಿ? ಅಲ್ಲಮ್ಮ, ಅದು ಕಿಸ್ ಅಲ್ವಂತೆ, ಬಾಡಿ ಲ್ಯಾಂಗ್ವೇಜು. ಇನ್ನೊಂದು ವಿಚಾರ ಗೊತ್ತಾ? ಇವಳಿಂದ ಎಷ್ಟು ನೋವು ಅನುಭವಿಸಿದ್ರಿ ಗೊತ್ತಾ? ಹೇಳಪ್ಪ. ಮೊನ್ನೆ ಒಬ್ಬನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಧನ ಸಹಾಯ ಮಾಡಿ ಅಂದೆ. ಅವ್ನು ಏನಂದ ಗೊತ್ತಾ? ಏನಂದ? ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಹೆಂಡ್ತಿನ ಸಾಕೋ ಯೋಗ್ಯತಿಲ್ಲ ಅಂದ್ರೆ ನಿನ್ ಹೆಂಡ್ತಿ ಕರ್ಕೊಂಬಂದ್ ನಮ್ಮನಲ್ಲಿ ಬಿಡು, ನಾನ್ ನಿನ್ನ ಹೆಂಡ್ತಿನ ಸಾಕ್ತೀನಿ ಅಂತ. ಈ ವಿಚಾರ ಒಂದಿನೂ ಹೇಳ್ಕೊಂಡಿಲ್ಲ ಗೊತ್ತಾ? ಅಯ್ಯೋಯ್ಯೋ ರೀ ಯಾರ್ರಿ ಹಂಗ ಹೇಳಿದ್ದು? ನಿಮ್ಮಪ್ಪ. ಲೇ, ನಿನಗ್ ಮಗಳು ಕೊಡೋದಲ್ದೆ ದುಡ್ಡು ಬೇರೆ ಕೊಟ್ಟು ಕಳಿಸ್ತಾನ. ಮಾನಗೆಟ್ಟವನೆ. ಅಲ್ಲು ಆಡ್ತಾ ಇಲ್ಲಿ ಬಂದು ಬಿದ್ದ, ಒಂದು ಹಲ್ಲು ಬೇರೆ ಅಲ್ಲ ಆಡ್ತಿದೆ. ಯಾರು ಕೇಳೋರಿಲ್ವೇ? ಅಯ್ಯೋ ಓ ದೇವ್ರೇ ಭಗವಂತ. ನೀ ಮಾವನ್ ನಾನು ಮಾತಾಡ್ತೀನಿ.
ಅಲ್ಲ 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 ಸ್ಟೇಜ್ ಹೇಳ್ತಾನೆ ಸಾಧಾರಣ ನಾಟಕ ಹೆಂಗ್ ಆಡ್ತಾವಳು ನೋಡಿ. ನೋಡಿದ್ರ ನೋಡಿದ್ರ ಡ್ರಾಮಾನ ಹೊಡಿದೇನೆ ಹಂಗೆ ಇನ್ ಸರಿ ಹೊಡೆದ್ರೆ ಇನ್ ಹೆಂಗೆ ಅವಳು. ಮಾತಾಡ್ಬೇಡ ನೀನು ಇಂಥ ಸಿಲ್ಲಿ ಸಿಲ್ಲಿ ಮ್ಯಾಟ್ರಿಗೆಲ್ಲ ನನ್ನ ದೊಡ್ಡ ವ್ಯಕ್ತಿ ಕರೆಸ್ಬೇಡ. ನಾನು ಬಿಸಿ ಇದ್ದೀನಿ, ಹೋಗ್ತಾ ಇದ್ದೀನಿ. ಮಾತಾಡ್ಬೇಡಿ ನೀನ್ ಮಾವನ್, ನಾನು ಮಾತಾಡ್ತೀನಿ. ಆರು ಮೆತ್ತಗ್ 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 ಬಾ. ಲಾಕ್ಡೌನ್ ಇತ್ತಲ್ವಾ, ಮನೇಲೇ ಇದ್ವಿ ಅದಕ್ಕೆ. ದೋಸ್ತ ಸುಕುಮಾರ್. ಓ ಶ್ರೀಕಾಂತ್ ಪಾಟೀಲ್ರು ಹೆಂಗಿದ್ರಿ? ಚೆನ್ನಾಗಿದ್ದೀನಿ ಕಣ, ನೀ ಚೆನ್ನಾಗಿದ್ದೆ? ಸಾಕತ್ತಾಗಿದ್ದೀನಿ. ಅಂದಂಗೆ ಇವರು ನನ್ನ ಹೆಂಡತಿ. ನಮಸ್ಕಾರ. ತಮ್ಮ ಹೆಸರು? ಅವಳು ಮಾತಾಡಕ್ಕಾಗಲ್ಲ, ಇವಳು ಮೌನ ವೃತ್ತದಲ್ಲಿ ಇದ್ದಾಳೆ ಇವತ್ತು. ಹೌದಾ? ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು ಕಣ. ಏನು? ನನ್ನ ಹೆಂಡತಿ ಪ್ರೆಗ್ನೆಂಟ್, ತವ್ರ ಮನೆಗೆ ಬಿಟ್ಟು ಬರೋಣ ಅಂತ ಹೊಟ್ಟಿದ್ದೆ. ಟ್ರೈನ್ ಟಿಕೆಟ್ ನ ಮರ್ತುಬಿಟ್ಟು ಮನೇಲೆ ಬಿಟ್ಟು ಬಂದ್ಬಿಟ್ಟಿದೀನಿ. ಅದಕ್ಕೆ ಒಂದ್ 10 ನಿಮಿಷ ನೀ ಮನೇಲಿ ನೋಡ್ಕೊಂಡ್ರೆ ಓಡಕ್ ತಂದ್ಬಿಡ್ತೀನಿ. ನಮ್ಮ ಮನೇಲಿ ವಾತಾವರಣ ಸರಿ ಇಲ್ಲ ಕಣಪ್ಪ. ನೀನ್ ಹೆಂಡತಿ ಕರ್ಕೊಂಡು ನೀನು ಹೋಗಿ ಹೇಳ್ತೀನಿ. ಸುಮ್ನಿರಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಹೇಳಿದೀನಿ ಚಿನ್ನು, ಹುಷಾರು. ನನ್ ಮಾತು ಕೇಳೋ ಪಾಟೀಲ. ಮಾಡಲ್ಲ ಇವಳನ್ನ ಏನಾದ್ರು ನನ್ನ ಹೆಂಡತಿ ನೋಡ್ಬಿಟ್ಟು ನನ್ ಕತೆ ಅಷ್ಟೇ. ಇವಳು ನೋಡಿದ್ರೆ ಮೌನ ವ್ರತದಲ್ಲಿದ್ದಾಳೆ. ಏನ್ ಮಾಡ್ಲಿ? ಏನ್ ತಿಳ್ಕೊಂಡ್ಲಿ ಇವಳು? ನಾನು ಏನಂತೆ ಸರ್ ಅವಳಿಗೆ ಸ್ವಲ್ಪ ಈ ಕಡೆ ಬಂದಿದ್ಗ ಅಂದೆ, ಅದಕ್ಕೆ ಬಾಯ್ ಪಡ್ಕೊಂಡ್ಬಿಟ್ರೆ ಅದೇ ನಾನು ಏನಂದೆ ಸರ್ ಇವಳಿಗೆ? ನೀನು ನನ್ನ ಫ್ರೆಂಡ್ ಹೆಂಡತಿ ಅಂತ ನನ್ನ ಹೆಂಡತಿ ಇದ್ರೆ ಹೇಳು ಅಂದೆ. ಅದಕ್ಕೆ ನಾಯಿ ಹೊಡೆದ ಕಪಾಳ ಕೊಡ್ಬಿಟ್ಲು. ಕರೆಕ್ಟಾಗಿ ಮಾತಾಡ್ತೀನಿ ಈಗ. ನೀನು ಮೌನ ವ್ರತದಲ್ಲಿದ್ಯಾ? ನನ್ ಕಿವಿ ಚೆನ್ನಾಗಿ ಕೇಳಿಸುತ್ತೆ, ಬಾಯ್ ಬಿಟ್ಟು ಹೇಳು ಅಂದ. ಇದನ್ನ ಹೇಳಿದ್ರು ಒಂದು ಅರ್ಥ ತಪ್ಪುತ್ತಲ್ಲಮ್ಮ. ನೋಡು, ನನ್ನ ಹೆಂಡತಿ ಡೌಟ್ ಪಡೋದ್ರಲ್ಲಿ ಹೋಲ್ಸೇಲ್ ಡೀಲರು. ನೀನ್ ಯಾರು ಅಂತ ಕೇಳಿದ್ರೆ ನಾನು ನಿಮ್ ಗಂಡನ್ ಫ್ರೆಂಡ್ ಹೆಂಡತಿ ಅಂತ ಹೇಳ್ತೀಯಾ? ಓಕೆ. ಇಲ್ದಿರೋ ಟೈಮ್ ನೋಡ್ಕೊಂಬಿಟ್ಟು ಕರೆಂಟ್ ಹಾಕಿಂತ ಸಾಂಗ್ ಹಾಕಿದ್ಯಾ? ಇದನ್ನೇನಾದ್ರೂ ನನ್ನ ಹೆಂಡತಿ ನೋಡಿದ್ರೆ ನಾನು ಏನ್ ಮಾಡ್ಲಿ? ಅಯ್ಯೋ ಬಿಡ್ರಿ. ಬಿಡಕ್ಕಾಗಲ್ಲ. ಯಾಕೆ ಬಿಡಕ್ಕಾಗಲ್ಲ? ಇಂಥ ಟೈಮ್ನಲ್ಲಿ ಹೆಂಗೆ ಕೈ ಬಿಡ್ಲಿ? ಬಿಡಿಸ್ತೀನಿ ನೋಡಿ. ಬಿಡ್ರಿ ಬಿಡ್ರಿ ಬಿಡ್ರಿ. ಯಾವಳ್ರಿ ಇವಳು ನನ್ನ ಫ್ರೆಂಡ್ ಹೆಂಡತಿ. ಫ್ರೆಂಡ್ ಹೆಂಡ್ತಿನೂ ಬಿಟ್ಟಿಲ್ವಾ? ನೋಡ್ರಪ್ಪ, ಫ್ರೆಂಡ್ ಹೆಂಡ್ತಿನೂ ಬಿಟ್ಟಿಲ್ವಂತೆ. ಏನ್ರಿ ಅದು? ಇದು ಹೊಟ್ಟೆ. ನಾನು ಸೌದಿ ಬಸ್ರಿ ಆಗ್ಬಿಟ್ಟು. ಏನ್ರಿ, ನನ್ನ ಹತ್ರ ಮಕ್ಳೇ ಬೇಡ ಅಂತ ಫ್ಯಾಮಿಲಿ ಪ್ಲಾನ್ ಮಾಡಿಸ್ಕೊಂಡು ಈಗ ಬೇರೆ ಫ್ಯಾಮಿಲಿಗೆ ಪ್ಲಾನ್ ಮಾಡ್ತಿದ್ದೀರೇನ್ರಿ? ಮತ್ತೆ ಬಾಯಿ, ನಿನ್ನ ನಾಲ್ಗೆ ಸುಳ್ಳು ಹೇಳ್ಬೋದು, ಅದೇ ಹೊಟ್ಟೆ ಸುಳ್ಳು ಹೇಳ್ತೇನೆ. ಮಾವನ್ ಕರಿತೇನೆ. ಏನಾಯ್ತಮ್ಮ? ಮೋಸ ಮಾಡ್ಬಿಟ್ರು. ಮೋಸ ಮಾಡ್ಬಿಟ್ರು ಮಾವ. ಏನ್ ಮೋಸ ಹೇಳಮ್ಮ? ನಾನ್ ಇರ್ಬೇಕಾದ್ರೆ ಇನ್ನೊಂದು ಹುಡುಗಿನ ಕಟ್ಕೊಂಡ್ ಬಂದಿದ್ದ ನೋಡುವ. ಮಾತಾಡ್ಬೇಡ ನೀನು, ಕೇಳ್ತೀನಿ. ನಾನು ಮಾತಾಡ್ತೀನಿ. ನೀನೇನಯ್ಯ ಮಾತಾಡೋದು? ಅವಳು ಮೌನ ವ್ರತದಲ್ಲಿದ್ದಾಳೆ, ಮಾತಾಡಕ್ಕಾಗಲ್ಲ ಅವಳಿಗೆ. ಎಲ್ಲವನ್ನು ಮೌನವಾಗಿ ಮುಗಿಸ್ಕೊಂಡ್ಬಿಟ್ಟು ಈಗ ಮೌನ ವ್ರತ ಅಂತ ಬೇರೆ ಹೇಳ್ತಿದ್ದೀರೇನ್ರಿ? ನೀನ್ ಮಾತಾಡ್ ಮಾವ. ಮಾತಾಡ್ಬೇಡ ನೀನು, ನಾನು ಮಾತಾಡ್ತೀನಿ. ಇದು ಕರೆಕ್ಟ್. ಅರ್ಥವಾಯ್ತು.
ನನ್ಗೆಲ್ಲ ಅರ್ಥವಾಯ್ತು. ಅರ್ಥ ಆದ್ರೆ ಆ ಕುಂದಾಪುರ ಒಣ ಮೀನಿ ಸ್ವಲ್ಪ ಬಿಡಿಸಿ ಹೇಳು. ಬಿಡ್ಸಿ ಹೇಳ್ತೀನಿ ಸುಮ್ನಿರಿಯಾ. ಹೇಳಿ ಮಾವ. ಸೊಸೆ ಸೊಸೆ ನಿನ್ನ ಮದುವೆ ಆಗಕ್ಕಿಂತ ಮುಂಚೆ ಇವಳನ್ನ ಮದುವೆ ಆಗಿದ್ನತ್ತಮ್ಮ. ಈಗ ಇವಳನ್ನ ತುಂಬ ಗರ್ಭಿಣಿ ಮಾಡಿದಾನಮ್ಮ. ಇವತ್ತು ರಾತ್ರಿ 8 ಗಂಟೆ ಟ್ರೈನ್ಗೆ ಇಬ್ರು ಓಡೋಗ್ತಾ ಇದ್ದಾರಮ್ಮ. ಅವ್ವ ಪುಣ್ಯಾತ್ಗಿತ್ತಿ, ನೀನ್ ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದೆ. ಈ ತುಕಾಲಿ ನನ್ ಮಗ ಅದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ. ನನ್ ಮಕ್ಕಕ್ಕೆ ಬಾಯ್ನಾ ನೀವ್ ಅವಳ ಜೊತೆ ಓಡೋದ್ರೆ ನಾನು ನನ್ನ ಮನೇಲಿ ಕುತ್ಕೊಂಡ್ ಬದ್ನೆ ಮಾಡ್ಲೇನ್ರಿ? ಏನಕ್ಕಮ್ಮ ಬದ್ನೆ ಮಾಡ್ತೀಯಾ? ನಾನಿದ್ದೀನಿ ನನ್ ಸೊಸೆಗೆ ಅನ್ಯಾಯ ಮಾಡ್ತೀನೋ? ಇರಿ ಮಾವ, ಇನ್ನು 3 ತಿಂಗಳಲ್ಲಿ ಅವಳಿಗೆ ಡೆಲಿವರಿ ಆಗ್ತದೆ. ಆ ಮಗಿನ ಸಾಕೊಂಡ್ ಮನೇಲಿ ಇರ್ಸ್ಕತಿಯವ? ಮತ್ತೆ ಇನ್ನು 3 ತಿಂಗಳಲ್ಲಿ ಇವನಿಗಿಂತ ತೆಳ್ಳಕಿರೋ ಬೆಳ್ಳಕಿರೋ ಉದ್ದಕ್ಕಿರೋ ಹುಡುಗನ ಮದುವೆ ಆಗಿಲ್ಲ ಅಂದ್ರೆ ನನ್ನ ಹೆಸರು ಶಾಂಭವಿನೇ ಅಲ್ಲ. ಬಂದ 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 ಬಾಸು ಬಂದ. ಎದ್ದು 2 ಸ್ಟೆಪ್ ಹಾಕೋ. ಯಾರಪ್ಪ ನೀನು? ದೋಸ್ತ ಸುಕುಮಾರ್, ಥ್ಯಾಂಕ್ಸ್ ಕಣ. ಒಂದು 10 ನಿಮಿಷ ನೆಂಟಿ ನೋಡ್ಕೊಂಡಿದ್ದಕ್ಕೆ. ಯಾಕೇನಾದ್ರು ಪ್ರಾಬ್ಲಮ್ ಆಯ್ತಾ? ಏನು ಪ್ರಾಬ್ಲಮ್ ಆಗ್ಲಿಲ್ಲ. ನನ್ ಸಂಸಾರ ಒಡೆದು ಊರ್ ಬಾಗ್ಲಾಯ್ತು. ಈಗ ನಿಮ್ಮ ಅನುಮಾನಕ್ಕೆ ಮಜಾ ಭಾರತ, ಮಜಾ ಭಾರತ. ಅವ್ರು ಬೈಯೋದಕ್ಕೂ ನೀವ್ ಮಾಡೋದಕ್ಕೂ ಕುಂದಾಪುರದ ಒಣ ಮೀನ್ ಪಕ್ಕ ಹಂಗೆ ಇದೀರಾ. ಗುರುಜಿ, ಏನ್ ಗುರುಜಿ ಇವ್ರ ಫ್ಯಾಮಿಲಿ ಸುಖ ಸಂಸಾರಕ್ಕೆ ಏನಾದ್ರು ಒಂದು ಸೂತ್ರ ಹೇಳಿ ಗುರುಜಿ ನೀವೇ. ಸುಖ ಸಂಸಾರಕ್ಕೆ ಇರೋದು ಒಂದೇ ಸೂತ್ರ. ಏನ್ ಗುರುಜಿ? ಮದುವೆ ಆದವನು ತೆಪ್ಪಗಾಗಿರ್ಬೇಕಷ್ಟೇ. ಏನು ಸೆಕೆಂಡು ಸೂತ್ರನೇ ಇಲ್ಲ, ಒಂದೇ ಇರೋದು. ಶಿವು, ಮಲ್ಲಿಕಾ ಇಬ್ರು ಪರ್ಫಾರ್ಮೆನ್ಸ್ ಐ ಥಿಂಕ್ ಅಮೇಸಿಂಗ್. ಥ್ಯಾಂಕ್ ಯು ಸರ್. ಮಲ್ಲಿಕಾ ಕೋಪ ಬರುವಾಗ ನಿಜವಾಗ ಅನ್ಸುತ್ತೆ, ಓಕೆ ಈಗ ನಿಜವಾಗ ಹೊಡಿತಾಳೆ ಅನ್ಸುತ್ತೆ. ಆ ಎದುರಿಸರು ಆಲ್ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್, ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಈ ಹೈಲೈಟ್ ಈಗ ಗೊಬ್ಬರಗಾಲದ್ದು ವಿನ್ ವಾಕ್ ಅಂತ ಇದೆ, ಅದು ಸಖತ್ತಾಗಿದೆ. ಅದು ಅಲ್ಲಿಂದ ಇಲ್ಲಿ ಬರುವಾಗ ಒಂದು 50 ಸ್ಟೆಪ್ ಆಗಿರುತ್ತೆ, ಅಲ್ಲೇ ಇರ್ತಾನೆ. ಅದು ಸಖತ್ತಾಗಿತ್ತು ನಿಜ. ಅದು ಒಂದು ಮಾತಾಡಬೇಡ ಅನ್ನೋದು ಮ್ಯಾನರಿಸಮ್, ಆ ಕ್ಯಾರೆಕ್ಟರ್ ನನ್ನ ಲೆಕ್ಕದಲ್ಲಿ ಟೋಟಲ್ ಪ್ಯಾಕ್ಡ್ ಆಗಿತ್ತು. ತುಂಬಾ ಅಂದ್ರೆ ಒಂದು ಕ್ಯಾರೆಕ್ಟರ್ಗೆ ಅದು ನೀನೇ ಕೊಟ್ಟಿರೋದ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೇಳಿದೆ? ಅಲ್ಲಿ ಬರ್ದಿದ್ರು ಸರ್, ಹೇಳಿದ್ರೆ ವರ್ಕ್ ಸಿಕ್ಕಾಪಟ್ಟ ಆಗಿದೆ. ಇಟ್ ವಾಸ್ ಪರ್ಫೆಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ರಜ್ಜಿ ಹೇಳಿ ಹೆಂಗನ್ಸ್ತು ಸ್ಕಿಟ್ ಅಲ್ಲಿ? ಎಸ್, ಐ ಥಿಂಕ್ ಗುರು ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆಲ್ ಮೇನ್ ಪಾಯಿಂಟ್ಸ್ ಹೇಳಿದ್ದಾರೆ. ನನಗೂ ತುಂಬಾನೇ ಇಷ್ಟ ಆಗಿದೆ. ಏನ್ ಗೊತ್ತಾ, ನಮ್ಮ ಗೊಬ್ಬರ ಅದು ಸ್ಟೈಲ್ ಸಗದಾಯ್ತು. ಗೊಬ್ಬರ ಮಾತಾಡ್ಬೇಡ ನೀನು. ಅದಾದ್ಮೇಲೆ ಇನ್ನೊಂದೇನೋ ಹೇಳ್ತಿಲ್ಲ ಹಂಗೆ. ಮಾವನ್ ನಾನು ಮಾತಾಡ್ತೀನಿ ಅಂತ ಹೇಳಿ ಅಲ್ವಾ ಮೇಡಮ್? ನಾನು ಇಲ್ಲ, ಇನ್ನೊಮ್ಮೆ ಹೇಳು. ಮಾತಾಡ್ಬೇಡ ನೀನು, ನಿಮ್ಮ ಮಾವನ್ ನಾನು ಮಾತಾಡ್ತೀನಿ. ಅದು ದಿನ ಒಂಥರ ಟೋನ್ ಇರಲ್ಲ. ಮಾತಾಡ್ಬೇಡ ನೀನು, ನಿಮ್ಮ ಮಾವನ್ ನಾನು ಮಾತಾಡ್ತೀನಿ. ಓಕೆ, ನಮಗ್ ಗೊತ್ತು. ಹಂಗೆ ಚೆನ್ನಾಗಿದೆ. ಅದು ತುಂಬಾ ಚೆನ್ನಾಯ್ತು. ನೀನ್ ಎಂಟ್ರಿ, ನೀನ್ ಎಕ್ಸಿಟ್, ನೀನ್ ಇದ್ದಾಗ ಮಾಡಿದಂತ ಕಾಮಿಡಿ ತುಂಬಾ ಅದ್ಭುತ ಆಯ್ತು. ಅಂಡ್ ಶಿವು ಮತ್ತೆ ಮಲ್ಲಿಕಾ ಹೆಂಗೆ ಅಂದ್ರೆ ಥರ್ಮೋಮೀಟರ್ ನಮ್ಗೆ ಫೀವರ್ ಜಾಸ್ತಿ ಇದ್ದಾಗ ಹಂಗೆ ಹೋಗತ್ತೆ ಗೊತ್ತಾ, ಸಡನ್ ಆಗಿ ಡ್ರಾಪ್ ಆಗ್ಬಿಡುತ್ತೆ. ಹಂಗೆ ಅವಳು ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ತಿರ್ತಾಳೆ. ಹಂಗೆ ಪೀಕ್ ಹೋದ ತಕ್ಷಣ ಟಕ್ ಅಂತ ಅಂದ್ರ ಹಿಂಗಂತಾಳಲ್ಲ, ಓ ನಾನ್ ನಿನ್ನ ಇಮಿಟೇಟ್ ಮಾಡಿದ್ರೆ ಹೆಂಗ್ ಕಾಣಿಸ್ಬೋದು ಅಂತ. ಅಂಡ್ ಐ ಆಮ್ ಶ್ಯೂರ್, ಖಂಡಿತವಾಗ್ಲೂ ಹೇಳ್ತೀನಿ ಮಲ್ಲಿಕಾ, ಮುಂದಕ್ಕೆ ಯಾವ್ದಾದ್ರು ಸಿನಿಮಾ ಕ್ಯಾರೆಕ್ಟರ್ಸ್ ಅಲ್ಲಿ ಈ ತರ ಏನಾದ್ರು ಇದ್ರೆ 100% ನಾನು ಕಾಪಿ ಮಾಡ್ತೀನಿ. ನಾನು ಓವರ್ ಆಲ್ ವೆರಿ ಎಂಟರ್ಟೈನಿಂಗ್ ಸ್ಕಿಟ್. ತುಂಬಾ ಮಜಾ ಮಾಡಿದ್ವಿ, ತುಂಬಾ ಇಷ್ಟ ಆಯ್ತು. ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಚ್ಚಿ. ಗೈಸ್, ಥ್ಯಾಂಕ್ ಯು ಸೋ ಮಚ್. ಮಜಾ ಭಾರತ. ಜೋಗಿ ಅಣ್ಣ, ಏನದು ಲಾಂಗ್ ಹಿಡಿಯೋ ಕೈಯಲ್ಲಿ ಪೆನ್ ಹಿಡ್ಕೊಂಡು ಬರಿತಾ ಇದ್ದೀರಾ? ಜೋಗಿ
ಜೋಗಿ ಜೋಗಿ ಕರೀತಾರೆ ಅಲ್ಲಿ ಹೋಗಿ. ಜೋಗಿ ಏನಣ್ಣ ಅದು ಬರಿತಿರೋದು? ಏನಿಲ್ಲ ಕುಸೆ, ನಮ್ಮ ಹುಡುಗಿಗೆ ಒಂದ್ ಲೆಟರ್ ಬರಿತೀನಿ ಕಣಲ್ಲ. ಅಪ್ಪಪ್ಪ ಲವ್ ಲೆಟರು. ಅಲ್ಲ, ನಾವು ಪ್ರೇಮ್ ಅವರ ಜೋಗಿನ ನೋಡಿದ್ವಿ, ಇಲ್ಲಿ ಜೋಗಿನೇ ಪ್ರೇಮಿ ಆಗ್ತಿದ್ದಾರೆ. ಓಕೆ, ಅದೇನ್ ಬರ್ತಿದ್ದೀರಾ ಅಂತ ಬನ್ನಿ ಓದಿ ಹೇಳಿ ಒಂದ್ಸತಿ. ಓಕೆ ಜೋಗಿ ಅಣ್ಣ, ಸೊ ಇವಾಗ ಓದಿ ಹೇಳಿ ನಿಮ್ಮ ಪ್ರೇಮ ಪತ್ರವನ್ನ. ನಾಚಿಕೆ ಆಗ್ತಿದೆ. ಹೆಂಗೆ ನಾಚ್ಕೊಂಡ್ರೆ, ಓದಿ ಹೇಳಿ. ನನ್ನ ಪ್ರೀತಿಯ ಹುಡುಗಿಗೆ ನಮಸ್ಕಾರಗಳು. ನನ್ನ ಪ್ರೀತಿ ಒಪ್ಕೊಂಡ್ರೆ ಅವ್ವನ್ನ ಬಳೆ ನಿನ್ನ. ರಚ್ಚಿ, ನಿಮ್ಗೆ ಲವ್ ಲೆಟರ್ ಬರ್ದಿರೋದು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಪಾಪ, ಅವ್ರ ಪ್ರಯತ್ನ ತುಂಬಾ ಚೆನ್ನಾಗಿದೆ, ಪಾಪ ಚೆನ್ನಾಗಿ ಬರ್ದಿದ್ದಾರೆ. ಆದ್ರೆ ನಮ್ಮ ಸಿಟಿ ಹುಡುಗರು ಹೆಂಗ್ ಗೊತ್ತಾ, ಅವರು ಬರೆಯುವಂತ ಲವ್ ಲೆಟರ್ಸೇ ಬೇರೆ. ಪಾಪ ಹೇಳ್ಕೊಡ್ರು ಅವ್ರಿಗೆ ಹೆಂಗ್ ಬರಿಬೇಕು ಅಂತ. ನನಗೋಸ್ಕರ ಲವ್ ಲೆಟರ್ ಬರೀರೋ, ಬರೀತೀರಾ? ಓಕೆ, ಇವಾಗ ಯಾರ್ಯಾರು ಲವ್ ಲೆಟರ್ ಬರೀತೀರಾ ಕೈ ಎತ್ತಿ. ಯಾರೇ ಬರ್ದ್ರು ಪ್ರೀತಿ ಮಾತ್ರ ನಂದೇ. ಓಕೆ, ನಮ್ಮ ಜೋಗಿ ಅಣ್ಣನ್ ಪ್ರೇಮ ಪತ್ರ ಕೇಳಿ ಆದ್ಮೇಲೆ ನಮ್ಮ ಹುಡುಗರಿಗೆ ಪ್ರೇಮ ಪತ್ರ ಬರೆಯೋ ಪರೀಕ್ಷೆ ಅಂತೂ ಸಿಕ್ಕಿದೆ. ವಿರಹ 100 ತರ ಆದ್ರೆ ಪ್ರೇಮ ಬರಹ 1,000,000 ತರ ಅಲ್ವಾ? ನಾಳೆ ಈ ಲವ್ ಲೆಟರ್ ಗಳನ್ನ ಓದೋಣ, ಇನ್ನಷ್ಟು ಮಜಾ ಮಾಡೋಣ. ಈಗ ಹಳೆ ಲವ್ ಲೆಟರ್ ಗಳನ್ನ ನೆನಪು ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡಿ ನಾಳೆ ಸಿಗೋಣ. ಶುಭರಾತ್ರಿ, ನಮಸ್ಕಾರ.